ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆನಂದ್ ಪಾಟೀಲ್. ಇವತ್ತಿನ ಒಂದು ನಾವು ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇರುವಂಥ ವಿಷಯ ಒಂದು 5 ಸ್ಟಾಕ್ಗಳು. ಆ 5 ಸ್ಟಾಕ್ಗಳು ಬಗ್ಗೆ ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ ಇವತ್ತು ನೋಡ್ತಾ ಇದ್ವಿ. 5 ಸ್ಟಾಕ್ಸ್. ಓಕೆ, 5 ಸ್ಟಾಕ್ಸ್ ಬಂದ್ಬಿಟ್ಟು ಅದು ಯಾವ್ದು ಏನೇನು ಅಂತ ಡಿಸ್ಕಸ್ ಮಾಡೋಣ. 5 ಸ್ಟಾಕ್ಸ್ ಅಲ್ಲಿ ಮೊದಲನೇದಾಗಿ ಸ್ಟಾಕ್ ಅನಲೈಸ್ ಮಾಡೋಣ, ಟೆಕ್ನಿಕಲ್ ಅನಲೈಸ್ ಮಾಡೋಣ. ಸೆಕೆಂಡ್ ಸ್ಟಾಕ್ ಫಂಡಮೆಂಟಲ್ ಅನಲೈಸ್ ಮಾಡೋಣ. ಫಂಡಮೆಂಟಲ್ ಅಂದ್ರೆ ಒಂದು ಸಿಂಪಲ್ ಆಗಿ ಸ್ಟಾಕ್ ಫ್ಯೂಚರ್ ಪ್ರಾಸ್ಪೆಕ್ಟ್ ನನ್ನ ಪ್ರಕಾರ ಏನಿದೆ ಅಂತ. ನೆಕ್ಸ್ಟ್ ನಾನು ಒಂದು ಫೇವರೇಟ್ ಸ್ಟಾಕ್ ಕೂಡ ನಿಮ್ಗೆ ಹೇಳ್ತೀನಿ. ಲಾಸ್ಟ್ ಅಲ್ಲಿ ಮನಿ ಮ್ಯಾನೇಜ್ಮೆಂಟ್, ಇದನ್ನ ಯಾವ ತರ ಮನಿ ಮ್ಯಾನೇಜ್ಮೆಂಟ್ ಮಾಡ್ಬೇಕಂತ 5 ವಿಷಯಗಳನ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಬನ್ನಿ ಹೋಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಮ್ಮ ಒಂದು ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿಮ್ಮ ಒಂದು ನೆಕ್ಸ್ಟ್ ನಾನು ಮಾಡೋ ವಿಡಿಯೋಗಳು ನಿಮ್ಗೆ ಸಿಗ್ಬೇಕಂದ್ರೆ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಈ ಒಂದು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋ ಮುಖಾಂತರ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗ ಜೊತೆ ಶೇರ್ ಮಾಡಿ ನಿಮ್ಮ ಗ್ರೂಪ್ ಅಲ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ನೀವೆಲ್ಲ ತುಂಬಾ ಇಷ್ಟಪಡುವಂತ ಸ್ಮಾಲ್ ಅಮೌಂಟ್ ಇರುವಂತ ಸ್ಟಾಕ್ಸ್ ಗಳು ಪ್ಲಸ್ ನಾನ್ ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಸ್ಟಾಕ್ ಗಳು, ಅದನ್ನೇ ನಿಮ್ಗೆ ಇವತ್ತು ಹೇಳಕ್ ಹೋಗ್ತಾ ಇದ್ದೀನಿ. ಪೆನಿ ಸ್ಟಾಕ್ ಅಂತೀವಲ್ಲ ಆ ತರ. ಫಸ್ಟ್ ಸ್ಟಾಕ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು IDFC ಅಂತ ಹೇಳ್ಬಿಟ್ಟು IDFC ಬ್ಯಾಂಕ್ ಅಂತ. ಆಲ್ಮೋಸ್ಟ್ ಇದು IDFC ಫಸ್ಟ್ ಕ್ಯಾಪಿಟಲ್ ಅಂತ ಒಂದಿತ್ತು, ಅದು IDFC ಬ್ಯಾಂಕ್ ಮರ್ಜ್ ಆಗಿ IDFC ಫಸ್ಟ್ ಬ್ಯಾಂಕ್ ಅಂತ ಇವಾಗ ಆಗಿದೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಫಂಡಮೆಂಟಲ್ ಹೇಳ್ಬೇಕಂದ್ರೆ ನಿಮ್ಗೆ ಯಾವುದೇ ತರದ ವೆಬ್ಸೈಟ್ ಓಪನ್ ಮಾಡಿ ತೋರ್ಸಕ್ಕೆ ಟೈಮ್ ಇಲ್ಲ. ಫಂಡಮೆಂಟಲ್ ಹೇಳ್ಬೇಕಂದ್ರೆ ನಿಮ್ಗೆ ಈ ಒಂದು ಬ್ಯಾಂಕ್ ಅಲ್ಲಿ ಇರುವಂತ ಟೆಕ್ನಾಲಜಿ ಯಾವ ಬ್ಯಾಂಕ್ ಅಲ್ಲೂ ಬ್ಯಾಂಕಿಂಗ್ ಟೆಕ್ನಾಲಜಿ, ಓಕೆ, ಆಪ್ ಆಗಿರ್ಬೋದು, ಪ್ರತಿಯೊಂದು ಸಮ್ ಸ್ಪೆಷಲ್ ಯೂನಿಕ್ ಟೆಕ್ನಾಲಜಿ ಈ ಒಂದು ಬ್ಯಾಂಕ್ ಅಲ್ಲಿ ಇದೆ. ಓಕೆ, ನೀವು ಫಂಡಮೆಂಟಲ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಓಕೆನಾ. ಇದೊಂದು ಸ್ಮಾಲ್ ಒಂದು ಸ್ಟಾಕ್, ಫ್ಯೂಚರ್ ಅಲ್ಲಿ ಒಂದು ದೊಡ್ಡ ಮಲ್ಟಿಬೈಗರ್ ಆಗುವಂತ ಚಾನ್ಸಸ್ ಇದೆ. ಓಕೆ, ಆಸ್ ಪರ್ ನಾವು ಲಾಸ್ಟ್ ಟೈಮ್ ನೋಡಿರುವಂತ ಗೋಲ್ಡನ್ ಗನ್ ಕರೆಕ್ಟ್, ಅದ್ರ ಪ್ರಕಾರನೇ ನಾವು ನೋಡ್ಕೊಂಡು ಹೋಗೋಣ. ಒಂದು ಗನ್ ತರ ಆಗಿದೆ. ಎಕ್ಸಾಂಪಲ್ ಇಲ್ಲಿ ತುಂಬಾ ಜಾಸ್ತಿ ಡೌನ್ ಬಂದಿದೆ. ಇದನ್ನ ಇವಾಗ ನೆಕ್ಸ್ಟ್ ಯಾವ ತರ ನೋಡೋಣ ಅಂದ್ರೆ, ನೀವು ಒಳ್ಳೆ ರೈಟ್ ಟೈಮ್ ಎಂಟ್ರಿ ಆಗಕ್ಕೆ ಈ ಒಂದು ಸ್ಟಾಕ್ ರೈಟ್ ಯಾವ ತರ ಇದಕ್ಕೆ ನಾವು ಇದ್ರ ಸಿಂಪ್ಟಮ್ ಏನಂತ ಹೇಳ್ತೀನಿ. ಓಕೆನಾ, ಚಾರ್ಟ್ ಆಗಿದೆ ಆಲ್ಮೋಸ್ಟ್ ನೋಡಿ. ನಮ್ಮ ಗೋಲ್ಡನ್ ಗನ್ ಪ್ರಕಾರ ಮೇ ಮಂತ್ ಇಂದ ಆಲ್ಮೋಸ್ಟ್ ಮೇ ಮಂತ್ 1 ಇಯರ್ ಗಿಂತಾನು ಜಾಸ್ತಿ ಆಗಿದೆ. ಈಗ ಬಂದ್ಬಿಟ್ಟು ಆಲ್ಮೋಸ್ಟ್ ಆಗಸ್ಟ್ ಅಲ್ಲಿ ಬಂದಿದೀವಿ. ಬಟ್ ಇವಾಗ ಇದು ರಿವರ್ಸ್ ಆಗ್ತಾ ಇದೆ. ಯಾವ ತರ ನಾವು ರಿವರ್ಸ್ ನ ತಿಳ್ಕೊಳ್ಳೋಣ ಅಂದ್ರೆ, ಒಂದ್ ಸೆಕೆಂಡ್ ನೋಡಿ ಸ್ನೇಹಿತರೆ, ಇಲ್ಲಿ RSI ಬಂದ್ಬಿಟ್ಟು ನೋಡಿ ಡೈವರ್ಷನ್ ಮೇಲ್ಗಡೆನೆ ಇದೆ. ಓಕೆನಾ, ಆಲ್ಮೋಸ್ಟ್ ಓವರ್ ಬಾಟ್ ಆಗಿ ಹೋಗ್ತಾ ಇದೆ. 1 ಪಾಯಿಂಟ್ ಎಷ್ಟಾಯ್ತು, 1 ಸಿಂಪ್ಟಮ್. ಸೆಕೆಂಡ್ ಸಿಂಪ್ಟಮ್ ಬಂದ್ಬಿಟ್ಟು ಇಲ್ಲಿ ನೋಡಿ ವ್ಯಾಲ್ಯೂಮ್ಸ್ ತುಂಬಾ ವ್ಯಾಲ್ಯೂಮ್ಸ್ ಬರ್ತಾ ಇದೆ. ಥರ್ಡ್ ಸಿಂಪ್ಟಮ್ ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು 200 ಮೂವಿಂಗ್ ಆವರೇಜ್ ಮೇಲೆ ಟ್ರೇಡ್ ಆಗಿ, ಇದು ಬಂದ್ಬಿಟ್ಟು ಥರ್ಡ್ ಸಿಂಪ್ಟಮ್. ಒಂದು 3 ಸಿಂಪ್ಟಮ್ಸ್ ಪ್ಲಸ್ ಇಲ್ಲಿ ಈ ಒಂದು ಕ್ಯಾಂಡಲ್ ಇದೆಯಲ್ವಾ, ಈ ಕ್ಯಾಂಡಲ್ ಬಂದ್ಬಿಟ್ಟು ಮೋರೋಬೋಜೋ ಕ್ಯಾಂಡಲ್. ಏನ್ ಕ್ಯಾಂಡಲ್? ಮೋರೋಬೋಜೋ ಕ್ಯಾಂಡಲ್. ಈ ಕ್ಯಾಂಡಲ್ ಇಷ್ಟೊಂದು ಸಿಂಪ್ಟಮ್ ಇದೆ. ಇದು ಸ್ಟಾಕ್ ಮೇಲೆ ಹೋಗಕ್ಕೆ ರೆಡಿ. ಪ್ಲಸ್ ನಿಮಗೆ ಇಲ್ಲಿ ಒಂದು ಚಾನ್ಸಸ್ ಯಾವಾಗಿಂದ ಇದು ಜಾಸ್ತಿ ಸ್ಪೀಡ್ ಆಗುತ್ತೆ, ಇದು ಒಂದು ಸ್ಪೀಡ್ ಜಾಸ್ತಿ ಯಾವಾಗ ಆಗುತ್ತೆ ಅಂದ್ರೆ, ಈ ಒಂದು ರೆಸಿಸ್ಟೆನ್ಸ್ ಇದೆಯಲ್ವಾ, ಎಕ್ಸಾಂಪಲ್ ನೋಡಿ ಇಲ್ಲಿ ಇದೆಯಾ ನೋಡಿ, ಈ ಸಪೋರ್ಟ್ ನ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ ನೋಡಿ. ಇಲ್ಲಿ ಇದೆಯಲ್ಲ, ಇದು ಬಂದ್ಬಿಟ್ಟು ರೆಸಿಸ್ಟೆನ್ಸ್. ಇದನ್ನ ಬ್ರೇಕ್ ಆದಾಗ ನಿಮಗೆ ಇದು ಸ್ಟಾಕ್ ಸ್ಪೀಡ್ ಅಪ್ ಆಗುತ್ತೆ. ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ನಿಮಗೆ 66-68 ರೂಪಾಯಿ ನಿಮ್ಗೆ ಕ್ರಾಸ್ ಆದ್ಮೇಲೆ ಇನ್ನು ಈ ಸ್ಟಾಕ್ ಸ್ಪೀಡ್ ಆಗುತ್ತೆ. ನಿಮಗೆ ಇನ್ನು ಡೀಟೇಲ್ ಆಗಿ ಹೇಳ್ಬೇಕಾ, ಒಂದು ಆಲ್ಮೋಸ್ಟ್ 68 ರೂಪಾಯಿ ಮೇಲೆ ಇನ್ನು ಸ್ಪೀಡ್ ಆಗಿ 2 ರೆಸಿಸ್ಟೆನ್ಸ್ ದಾಟದ ಮೇಲೆ ಇನ್ನು ನಿಮಗೆ ಸ್ಪೀಡ್ ಆಗಿ ಈ ಸ್ಟಾಕ್ ಮೂವ್ಮೆಂಟ್ ಆಗುತ್ತೆ. ಇದು ತುಂಬಾ ಒಂದು ಒಳ್ಳೆ ಸ್ಟಾಕ್, ಮಲ್ಟಿಬೈಗರ್ ಸ್ಟಾಕ್ ನನ್ನ ಅನಲೈಸ್ ಪ್ರಕಾರ. ಓಕೆನಾ, ಆಗದೇನೋ ಇರಬಹುದು, ಪ್ರಯತ್ನ ಮಾಡೋದಷ್ಟೇ ನಮ್ಮ ಕೆಲಸ, ಫಲ ದೇವರಿಗೆ ಬಿಟ್ಟಿದಂತಾರಲ್ಲ ಹಂಗೆ. ಆನೆಸ್ಟ್ ಆಗಿ ನಾವೊಂದು ನಮ್ಮ ಹತ್ರ ಇರೋ ನಾಲೆಡ್ಜ್ ಇಂದ ಒಂದು ಇದನ್ನ ಅನಲೈಸ್ ಮಾಡ್ತಾ ಇದೀವಿ. ಓಕೆ, ನಮ್ ನೆಕ್ಸ್ಟ್ ಸ್ಟಾಕ್ ಹೋಗೋಣ. ಇದು ಒಂದು ತುಂಬಾನೇ ಟೆಕ್ನಾಲಜಿ ಸಾಫ್ಟ್ವೇರ್ ರಿಲೇಟೆಡ್ ಸ್ಟಾಕ್, ಮೋಸ್ಟ್ ಚಿಪ್ ಅಂತ ಹೇಳ್ಬಿಟ್ಟು. ಓಕೆನಾ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಸುಮಾರು ಜನಕ್ಕೆ ನೇಮ್ ಸ್ವಲ್ಪ ಗೊತ್ತಿರಲ್ಲ, ನೇಮ್ಗಳು ಇದಾಗಲ್ಲ ನೋಡಿ, ಮೋಸ್ಟ್ ಚಿಪ್. ಓಕೆನಾ, ಈ ಮೋಸ್ಟ್ ಚಿಪ್ ಅನ್ನೋದು ಬಂದ್ಬಿಟ್ಟು ಇದು ಫಂಡಮೆಂಟಲ್ ಹೇಳ್ಬೇಕಂದ್ರೆ ನಿಮಗೆ ಇದು ಬಂದು ಒಂದು ಹೈದರಾಬಾದ್ ಕಂಪನಿ. ಇವರು ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡಿ ತುಂಬಾ ಶಾರ್ಟೇಜ್ ಆಗಿತ್ತು ಗೊತ್ತಾ, ಚಿಪ್ ಶಾರ್ಟೇಜ್ ಅಂತ ಹೇಳ್ತಾ ಇದ್ರಲ್ಲ, ಒಂದು ಚಿನ್ನ ಮಾಡುವಂತ ಕಂಪನಿ. ಓಕೆ, ನಮ್ಮ ಇಂಡಿಯನ್ ಕಂಪನಿ ಹೈದರಾಬಾದ್ ಅಲ್ಲಿ ಇರುವಂತ ಕಂಪನಿ. ಮೂರನೇದು ಏನಬೇಕಂದ್ರೆ ವರ್ಲ್ಡ್ ಅಲ್ಲಿ ನಿಮಗೆ 60% ಚಿಪ್ ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು ತೈವಾನ್ ಅಲ್ಲಿ ಯಾವಾಗೆಲ್ಲ ಯುದ್ಧದ ಭಯ, ಏನೋ ಒಂದು ತೈವಾನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತಲ್ವಾ, ಅವಾಗ ಈ ಕಂಪನಿಗಳೆಲ್ಲ ಓಡುದು. ಯಾವ್ದು ಮೋಸ್ಟ್ ಚಿಪ್. ತೈವಾನ್ ಒಂದು ಚೈನಾ ಯುದ್ಧದ ಬಗ್ಗೆ ನ್ಯೂಸ್ ಬಂದಾಗ ಈ ಸ್ಟಾಕ್ ಹೋಗಿ ನೋಡಿ, ಪರ್ಟಿಕ್ಯುಲರ್ ಮೂವ್ಮೆಂಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ಜಂಪ್ ಆಗಿದೆಯಲ್ಲ, ಅವಾಗೇನೆ ಈ ಜಂಪ್. ಒಂದು ಫಂಡಮೆಂಟಲ್ ಆಗಿ ಹೇಳ್ತಾರೆ ನಿಮಗೆ. ಈ ಚಿಪ್ ಮ್ಯಾನುಫ್ಯಾಕ್ಚರ್ ಬಂದು ಸ್ಟೋರಿ ಇನ್ನೂ 10 ಇಯರ್ ಸ್ಟೋರಿ ಇದೆ. ಇದು ಒಂದ್ ದಿವಸದಲ್ಲಿ ಮುಗಿದೋಗಿರೋ ಸ್ಟೋರಿ ಅಲ್ಲ. ನ್ಯೂಸ್ ಮಾತ್ರ ಕೇಳ್ಕೊಂಡ್ಬಿಟ್ಟು ಆಮೇಲೆ ಮರ್ತೋಗ್ಬೇಡಿ. ಇದು ಕಂಟಿನ್ಯೂ ಟ್ರ್ಯಾಕ್ ಮಾಡ್ಬೇಕು ನೀವು. ನ್ಯೂಸ್ ಒಂದ್ ವಾರ ನ್ಯೂಸ್ ಇರುತ್ತೆ, ಆಮೇಲೆ ಅದನ್ನ ಮರ್ತು ಬಿಡ್ತೀರಾ. ಆ ನ್ಯೂಸ್ ನ ಕಂಟಿನ್ಯೂಟಿಯಾಗಿ ತಗೊಳ್ಳಿ. ಒಂದ್ ದಿವಸ ಒಂದು ವಿಡಿಯೋ ಮಾಡ್ತೀನಿ, ಯಾವ ಸೆಕ್ಟರ್ ಅಲ್ಲಿ ಎಲ್ಲಿ ಬಟನ್ ಆನ್ ಆದ್ರೆ ಎಲ್ಲಿ ಸ್ವಿಚ್ ಆನ್ ಆಗುತ್ತೆ ಅಂತ, ನಮ್ಮ ಇಂಡಿಯಾದಲ್ಲಿ ಯಾವ ಕಂಪನಿಗೆ ಬೆನಿಫಿಟ್ ಅಂತ ಒಂದು ವಿಡಿಯೋನು ಕೂಡ ಮಾಡ್ತೀನಿ ನಾನು. ಓಕೆ, ಈ ವಿಡಿಯೋದೊಂದು ಶಾರ್ಟ್ ಫಾರ್ಮ್ ಆಗಿ ಫಂಡಮೆಂಟಲ್ ನೋಡಿದ್ವಿ. ಇಲ್ಲೂ ನೋಡಿ ಸೇಮ್ ಆಸ್ ಇಟ್ ಈಸ್ ನಮ್ಮ ಗೋಲ್ಡನ್ ಗನ್ ತರಾನೇ ಒಂದು ಆಗಿದೆ, ಆಲ್ರೆಡಿ ಬ್ರೇಕ್ಔಟ್ ಕೂಡ ಆಗಿದೆ. ಆಸ್ ಇಟ್ ಈಸ್ ಸೇಮ್ ನಿಮ್ ನೋಡಿ, ಇಲ್ಲಿ RSI ಕೂಡ ಡೈವರ್ಜೇಷನ್ ಇದೆ. ನಿಮ್ಗೆ ಇನ್ನೂ ತೋರಿಸ್ಬೇಕಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಮೂವಿಂಗ್ ಅವರೇಜ್ ಕೂಡ ಕ್ರಾಸ್ ಆಗ್ತಾ ಇದೆ, ಡೌನ್ ಕ್ರಾಸ್. ಬಟ್ ನೀವೇನಂತಂದ್ರೆ ಈ
ಒಂದು ಮೂವಿಂಗ್ ಆವರೇಜ್ ಮ್ಯಾಗ್ಡಿನ ರಿವರ್ಸಲ್ ಆಗೋ ಟೈಮಲ್ಲಿ ಕೂಡ ನೀವು ಇದನ್ನ ಎಕ್ಸಿಟ್ ಆಗ್ಬಹುದು. ಬಟ್ ಇದು ಕರೆಕ್ಷನ್ ಎಲ್ಲ ಮುಗಿಯಕ್ ಬಂದಿದೆ ಆಲ್ಮೋಸ್ಟ್. ಓಕೆನಾ, ಇದು ಕೂಡ ಜನವರಿ ಸ್ಟಾರ್ಟ್ ಆಗಿದೆ, ಮುಗಿಯಕ್ ಬಂದಿದೆ. ಇದು ಕೂಡ ಒಂದು ಒಳ್ಳೆ ಸ್ಟಾಕ್, ಚಿಪ್ ಮ್ಯಾನುಫ್ಯಾಕ್ಚರ್ ಸ್ಟಾಕ್. ನಾನು ತುಂಬಾ ವರ್ಷಗಳಿಂದ ಟ್ರ್ಯಾಕ್ ಮಾಡ್ತಾ ಇರುವಂತ ಒಂದು ಸ್ಟಾಕ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡ ಮೇಲೆ ಮಾತ್ರ ನಿಮ್ಗೆ ಸ್ನೇಹಿತರೆ ಹೇಳ್ತೀನಿ, ಅಲ್ಲವರೆಗೂ ಯಾವುದೇ ಕಾರಣಕ್ಕೂ ನಾನು ಹೇಳಲ್ಲ. ಓಕೆನಾ, ಮೋಸ್ಟ್ ಚಿಪ್ ಬಗ್ಗೆ ಆಗಿರ್ಬೋದು ವಿಡಿಯೋ ಕೂಡ ಇದೆ, ಐ ಬಟನ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ನೋಡ್ಕೋಬಹುದು. ಪ್ಲಸ್ ನಾನು ಒಂದು ಚಿಪ್ ಸೆಕ್ಟರ್ ಬಗ್ಗೆನೇ ಒಂದು ಸುಮಾರು 4-5 ಕಂಪನಿ ವಿಡಿಯೋ ಮಾಡಿದೀನಿ, ಅದು ಕೂಡ ನೋಡಬಹುದು. ಒಂದು ಈ ಸೆಂಟ್ರಲ್ ಏನ್ ಹೇಳ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಸ್ನೇಹಿತರೆ ಮರಿಬೇಡಿ. ಓಕೆ, ಒಂದು ನೆಕ್ಸ್ಟ್ ಸ್ಟಾಕ್ ಹೋಗೋಣ. ಇದು ತುಂಬಾ ಒಂದು ಒಳ್ಳೆ ಸ್ಟಾಕ್, ಮೋಸ್ಟ್ ಚಿಪ್. ನೆಕ್ಸ್ಟ್ ಸ್ಟಾಕ್ ಬಂದು ಸುಬೇಕ್. ಇದೆಲ್ಲ ಸ್ಟಾಕ್ ಹೇಳ್ತಾ ಇರಬಹುದು ಏನಂದ್ರೆ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಹೇಳ್ತೀನಿ ನಿಮಗೆ. ಇದು ಅಷ್ಟೇನೆ ಸ್ಟಾಕ್ ನೋಡಿ, 200 ಮೂವಿಂಗ್ ಮೇಲೆ ನಿಮಗೆ ಇದು 200 ಮೂವಿಂಗ್ ಮೇಲೆ ಟ್ರೇಡ್ ಆಗ್ತಾ ಇದೆ. ಇದೆಲ್ಲ ಸ್ಟಾಕ್ ಏನಂದ್ರೆ ತುಂಬಾ ಹೈ, ತುಂಬಾ ಲೋ ಹೋಗುವಂತ ಸ್ಟಾಕ್ ಗಳಿದೆ. ಇದು ಪೆನಿಶ್. ಇದೆಲ್ಲ ಸ್ವಲ್ಪ ಜನ ಮ್ಯಾನಿಪುಲೇಟ್ ಕೂಡ ಮಾಡ್ತಾ ಇರ್ತಾರೆ. ಓಕೆನಾ, ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಈ ಒಂದು ಕಂಪನಿ ಬಂದ್ಬಿಟ್ಟು ಇದು 5G ರಿಲೇಟೆಡ್ ನ ವರ್ಕ್ ಮಾಡಿ ಫಂಡಮೆಂಟಲ್ ಹೇಳ್ಬೇಕಂದ್ರೆ ಇದೆಲ್ಲ ನನ್ನ ತಲೆಯಲ್ಲಿ ಇರೋದು, ಯಾವ್ದೋ ಬುಕ್ ಓದ್ತಾ ಇಲ್ಲ. ಈ ಕಂಪನಿನ ನಾನು ಸ್ಟಡಿ ಮಾಡಿದ್ದೀನಿ. ನೀವು ನೈಟ್ ರಾತ್ರಿ ಎದ್ದು ಎಪ್ಸ್ ಕೇಳಿದ್ರು ಇದು ಏನ್ ಮಾಡುತ್ತೆ ಕಂಪನಿ, ಏನ್ ಚಾರ್ಟ್ ಅಂದ್ರೆ ನಾನು ಹೇಳಿ ಅದಕ್ಕೆ ನಿಮಗೆ ಇಷ್ಟ ಕ್ಲಿಯರ್ ಆಗಿ ಹೇಳ್ತಾರೆ. ಈ ಒಂದು ಸುಮಾರು ಜನ ಸುಬ್ಬೇಕ್ಸ್ ಅಲ್ಲಿ ನಿಮಗೆ ಓನರ್ ಸ್ಟೇಕ್ ಇರಲ್ಲ, 0 ಇದೆ. ಓನರ್ ಬೇಕ್ಸ್ ಅಲ್ಲಿ ಓನರ್ ಸ್ಟೇಕ್ 1 ಪಾಯಿಂಟ್ ಅಂದ್ರೆ ನಿಮಗೆ ಒಂದು ಓನರ್, ಕಂಪನಿ ಓನರ್ ಬಂದ್ಬಿಟ್ಟು ಕಂಪನಿ ಓನರ್ ಸ್ಟೇಕ್ ಇಲ್ಲಿ 0 ಇದೆ. ಇದೊಂದು ನೆಗೆಟಿವ್ ಅಂತ ಅನ್ಕೊಂಡಿದ್ದಾರೆ. ಓಕೆ, ಸ್ಮಾಲ್ ಸ್ಟಾಕ್ ಅಲ್ಲಿ ನೀವು ಧೈರ್ಯ ಮಾಡಬೇಕಾಗುತ್ತೆ. ಬಟ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇಲ್ಲಿರೋ ಎಂಪ್ಲಾಯ್ ಹತ್ರ ಇದೆ ಸ್ಟಾಕ್ಸ್ ಎಂಪ್ಲಾಯ್ ಹತ್ರ ಇದ್ರೆ ಕಂಪನಿ ಅವ್ರದೇ ಅನ್ನೋ ತರ ಫೀಲಿಂಗ್ ಇರುತ್ತೆ, ಅವ್ರು ಕೆಲಸ ಮಾಡ್ತಾರೆ. ಹೌದಲ್ವಾ ಸುಬ್ಯಾಕ್ಸ್. ಮತ್ತೆ 5G ರಿಲೇಟೆಡ್ ಸರ್ವಿಸ್ ನೀವು ತುಂಬಾ ಬ್ರಾಂಡೆಡ್ ಏರ್ಟೆಲ್ ಆಗಿರ್ಬೋದು, ವೋಡಾಫೋನ್ ಆಗಿರ್ಬೋದು, ತುಂಬಾ ದೊಡ್ಡ ಕಂಪನಿಗೆ ಒಂದು ಸಾಫ್ಟ್ವೇರ್ ಸರ್ವಿಸ್ ನ ಕೊಡ್ತಾರೆ. ರೀಸೆಂಟ್ ಆಗಿ ಒಂದು ನ್ಯೂಸ್ ಬಂದಿದೆ, ಬಟ್ ಎಷ್ಟು ಟ್ರೂ ನನಗೆ ಗೊತ್ತಿಲ್ಲ. ಅದಾನಿ ಅವರು ಬಿಡ್ ಮಾಡ್ತಾ ಇದಾರಲ್ಲ 5G ಗೋಸ್ಕರ ತಗೊಂಡಿದಾರಲ್ಲ, ಅದರಲ್ಲೂ ಕೂಡ ಇವ್ರದ್ದು ವರ್ಕ್ ಇದೆ. ಯಾಕಂದ್ರೆ 5G ರಿಲೇಟೆಡ್ ಅಲ್ವಾ, ಇದು ಟೋಟಲಿ 5G ರಿಲೇಟೆಡ್ ಕಂಪನಿ ಸ್ನೇಹಿತರೆ. ಇದು ಇವ್ರು ಬಂದ್ಬಿಟ್ಟು US ಅಲ್ಲಿ ಕೂಡ ಇವ್ರದ್ದು ಒಂದು ಸುಮಾರು ಆಫೀಸ್ ಗಳು ಇದೆ. ಇದೆಲ್ಲ ಒಂದು ಫಂಡಮೆಂಟಲ್ ವಿಷಯ ಆಗಿರ್ಬೋದು. ಇದು ಸಿಂಪಲ್, ಇದ್ರ ಮೇಲೆ ನಾವು ಡಿಪೆಂಡ್ ಅಲ್ಲ. ಓಕೆ, ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದೀನಿ. ನಾನು ಇದನ್ನೇ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಹೇಳಲ್ಲ. ಓಕೆನಾ, ನಮ್ದೇನಿದ್ರು ಕೂಡ ಟೆಕ್ನಿಕ್. ಈ ಒಂದು ಟೆಕ್ನಿಕಲ್ ವೈಸ್ ನೋಡ್ಬೇಕಂದ್ರೆ ನೋಡಿ, ಇಲ್ಲಿ ಕೂಡ ಅಷ್ಟೇನೆ ಸ್ಟಾಕ್ ಕೆಳಗಡೆ ಆಗಿ ರಿವರ್ಸ್ ಆಗಿ ಹೋಗಿದೆ, ರಿವರ್ಸ್ ಆಗ್ತಾ ಇದೆ. ಬಟ್ ಈ ಸ್ಟಾಕ್ ಗಳೆಲ್ಲ ನಿಮ್ಗೆ ಟೆಕ್ನಿಕಲ್ ಕೂಡ ಅಷ್ಟೊಂದು ಕ್ಲಾರಿಟಿ ಸಿಕ್ಕಲ್ಲ. ಅದಕ್ಕೋಸ್ಕರ ನಾವು ಫಂಡಮೆಂಟಲ್ ಟ್ರ್ಯಾಕ್ ಮಾಡ್ತಾ ಇರಬೇಕಾಗುತ್ತೆ. ಇಲ್ಲಿ ಕೂಡ ಒಂದು ಡೈವರ್ಜೇಷನ್ ಇದೆ, RSI ಡೈವರ್ಜೇಷನ್ ಅಲ್ಲಿ ಇದು ಹೇಳಿದ್ನಲ್ಲ, ತುಂಬಾ ಹೈ ತುಂಬಾ ಲೋ ಹೋಗುವಂತ ಸ್ಟಾಕ್ ಗಳು. ಇದನ್ನ ಕೇರ್ಫುಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇದು ನೆಕ್ಸ್ಟ್ ಸ್ಟಾಕ್ ಹೋಗೋಣ. ಒಂದು ಒಳ್ಳೆ ಸ್ಟಾಕ್, ಬಟ್ ಅದನ್ನ ಪ್ರೂವ್ ಆಗೋದು ಆಲ್ಮೋಸ್ಟ್ ನಿಮ್ಗೆ ರಿಟರ್ನ್ ಕೊಟ್ಟ ಮೇಲೆ ಮಾತ್ರ ಪ್ರೂವ್ ಆಗೋದು ಒಳ್ಳೆ ಸ್ಟಾಕ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು BCG ಅಂತ. ಓಕೆನಾ, ಇದು ಕೂಡ ಒಂದು ಸಾಫ್ಟ್ವೇರ್ ರಿಲೇಟೆಡ್ ಸ್ಟಾಕ್. ಈ ಮನಿ ಕಂಟ್ರೋಲ್ ಹೋಗ್ಬಿಟ್ಟು ಸಾಫ್ಟ್ವೇರ್ ಸೆಗ್ಮೆಂಟ್ ಅಲ್ಲಿ ಹೋದ್ರೆ ಕಂಪನೀಸ್ ಇದೆಯಲ್ಲ ಸ್ನೇಹಿತರಲ್ಲಿ, ಅಲ್ಲಿರೋ ಕಂಪನಿ ತುಂಬಾ ನನಗಿಷ್ಟ. ಅದರಲ್ಲಿ ನಾನು ಕೂಡ ಒಂದು ಅನಲೈಸ್ ಮಾಡಿದ್ದೆ, ಟಾಟಾ ಎಲೆಕ್ಸಿ ಅಂತ ಹೇಳ್ಬಿಟ್ಟು, ಟಾಟಾ ಎಲೆಕ್ಸಿ ಅಂತ ಹೇಳಿ, ಅದು 600 ರೂಪಾಯಿ ಎಲ್ಲ ಇದು ಬಂದಿತ್ತು. ತುಂಬಾ ಅನಲೈಸ್ ಮಾಡಿರೋ ಸ್ಟಾಕ್. ಬಟ್ ಇವತ್ತು ನೋಡಿದ್ರೆ ನಿಮ್ಗೆ ಎಲ್ಲ ಹೋಗಿದೆ ಸ್ಟಾಕ್, ಹೋಗಿ ಚೆಕ್ ಮಾಡಿ ಒಂದ್ಸರಿ. ಓಕೆನಾ, ಆ ಕ್ಯಾಟಗರಿ ಆ ಸೆಕ್ಟರ್ ಅಲ್ಲಿ ಬರುವಂತ ಸ್ಟಾಕ್ ಗಳಿದೆ. ಮೋಸ್ಟ್ ಚಿಪ್ ಆಗಿರ್ಬೋದು, ಸುಬ್ಯಾಕ್ಸ್ ಆಗಿರ್ಬೋದು, BCG ಆಗಿರ್ಬೋದು. ಅದು ನನ್ನ ಫೇವರೇಟ್ ಸೆಕ್ಟರ್ ಸಾಫ್ಟ್ವೇರ್ ಅಂದ ತಕ್ಷಣ ನೀವು IT ಗೆ ಹೋಗ್ಬೇಡಿ, ಇನ್ಫೋಸಿಸ್, ವಿಪ್ರೋ ಅಲ್ಲ, ಅದೆಲ್ಲ ಒಂಥರ ಏನ್ ಹೇಳ್ಬೇಕಂದ್ರೆ ಲೇಬರ್ ಕೆಲಸ. ಓಕೆನಾ, ಇನೋವೇಟಿವ್ ಅಲ್ಲ, ಇದರಲ್ಲಿ ಇನೋವೇಟಿವ್ ಕೆಲಸ ನಡೆಯುತ್ತೆ, ಅಲ್ಲಿ ಲೇಬರ್ ಕೆಲಸ ನಡೆಯುತ್ತೆ. ಬಟ್ ಒಳ್ಳೆ ದೊಡ್ಡ ಕಂಪನಿ, ಕ್ರಿಯೇಟಿವ್ ಆಗಿ. ಓಕೆನಾ, ಅಷ್ಟು ತುಂಬಾ ದೊಡ್ಡ ಕಂಪನಿ ಆದ್ರೂ ಫೇಸ್ಬುಕ್ ವಾಟ್ಸ್ಆಪ್ ಮಾಡಿರೋದು ಬೇರೆಯವರು, US ಅವರು ಜಸ್ಟ್ ಒಂದು ಜಾಬ್ ವರ್ಕ್ ತರ ಮಾಡ್ತಾರೆ ಅಷ್ಟೇ. ಬಟ್ ಈ ಕ್ರಿಯೇಟಿವ್ ಹೊಸದಾಗಿ ಬರೋ ಟ್ರೆಂಡ್ ಗೆ ಒಂದು ಸೆಟಪ್ ಮಾಡ್ತಾ ಇರುವಂತ ಒಂದು ಟೆಕ್ನಾಲಜಿ ಇರುವಂತ ಕಂಪನೀಸ್ಗಳು ಇವೆಲ್ಲ. ಇದು BCG ಅಂತ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಇದು ಕೂಡ ಕಂಪನಿ, ಇವರು ಸುಮಾರು ಸ್ನೇಹಿತರೆ ಏನಿಲ್ಲ ಕಮ್ಮಿ ಅಂದ್ರೆ ಒಂದು 10 ಕಂಪನೀಸ್ ಅಕ್ವೈರ್ ಮಾಡಿದ್ದಾರೆ. ಒಂದು 10 ಕಂಪನೀಸ್ ನ ಅಕ್ವೈರ್ ಮಾಡಿದ್ದಾರೆ. ಕಂಪನಿ 10 ಕಂಪನಿಗಳನ್ನ ಅಕ್ವೈರ್ ಮಾಡಿದ್ದಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಡಿಜಿಟಲ್ ಪ್ರಿಂಟ್, ಡಿಜಿಟಲ್ ಆಡ್ ನ ಕೊಡ್ತಾರೆ. ಇವರು ಡಿಜಿಟಲ್ ಒಂದು ವರ್ಕ್ ನ ಮಾಡ್ತಾರೆ, ಆಡ್ ರನ್ ಮಾಡಿಸ್ತಾರೆ. ತುಂಬಾ ಬ್ರಾಂಡೆಡ್ ಇರುತ್ತಲ್ಲ ಕಂಪನಿದು ಆಡ್ ಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರೋದು, ಟಿವಿಲಿ ಆಗಿರ್ಬೋದು, ಬ್ಯಾನರ್ಸ್, ಈ ತರ ಡಿಜಿಟಲ್ ಮಾರ್ಕೆಟಿಂಗ್ ಅಂತಾನೆ ಹೇಳ್ಬೋದು. ಡಿಜಿಟಲ್ ಮಾರ್ಕೆಟಿಂಗ್ ಇವ್ರದೊಂದು ಫಂಡಮೆಂಟಲ್ ಹೇಳ್ಬೇಕಂದ್ರೆ ನಿಮ್ಗೆ ಇದು ಕೂಡ ಸಾಫ್ಟ್ವೇರ್ ರಿಲೇಟೆಡ್ ಕಂಪನಿ. ಇದ್ರ ಬಗ್ಗೆ ನಿಮ್ಗೆ ಟೆಕ್ನಿಕಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಇದು ಕೂಡ ಅಷ್ಟೇನೆ. ನಿಮ್ಗೆ ನೋಡಿ ಇಲ್ಲಿ ಜಿಗ್ಜಾಕ್ ಆಗ್ಬಿಟ್ಟು ಬ್ರೇಕ್ಔಟ್ ಕೊಡಕ್ಕೆ ಮೇಲೆ ಬ್ರೇಕ್ಔಟ್ ಹೋಗಕ್ಕೆ ರೆಡಿ. ಪ್ಲಸ್ ನೋಡಿ ಇಲ್ಲಿ ವ್ಯಾಲ್ಯೂಮ್ ಕೂಡ ಬಂದಿದೆ. ಇಲ್ಲಿ RSI ಡೈವರ್ಜೇಷನ್ ಕೂಡ ಇದೆ. ಒಂದ್ ಸೆಕೆಂಡ್ ಮ್ಯಾಗ್ಡಿ ಕೂಡ ನೋಡ್ಬಿಡೋಣ. ಮ್ಯಾಗ್ಡಿ ನೋಡೋಣ. ಮ್ಯಾಗ್ಡಿನೂ ಕೂಡ ನೋಡಿ ರಿವರ್ಸಲ್ ಆಗಿದೆ ಇಲ್ಲಿ. ಓಕೆ, ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಒಂದ್ ಸೆಕೆಂಡ್ ನೋಡಿ, ಇಲ್ಲಿ ಮ್ಯಾಗ್ಡಿ ಕೂಡ ರಿವರ್ಸಲ್ ಆಗ್ತಾ ಇದೆ. ಕರೆಕ್ಷನ್ ಇದ್ರಲ್ಲೂ ಕೂಡ ಕಂಪ್ಲೀಟ್ ಕರೆಕ್ಷನ್ ಆಗಿದೆ. ಇದು ಕೂಡ ಒಂದು ಒಳ್ಳೆ ಸ್ಟಾಕ್. ಇದು ಕೂಡ IT ರಿಲೇಟೆಡ್ ಸ್ಟಾಕ್. ಇಲ್ಲಿ ನೋಡಿ ವ್ಯಾಲ್ಯೂಮ್ ಎಲ್ಲ ಸಖತ್ತಾಗಿ ವ್ಯಾಲ್ಯೂಮ್ ಕೂಡ ಬರ್ತಾ ಇದೆ. ಇದು ಸ್ಮಾಲ್ ಸ್ಟಾಕ್. ನಾನು ಒಂದು ವಿಷಯನ ಹೇಳಿದ್ದೆ, ನನ್ನ ಒಂದು ಫೇವರೇಟ್ ಸ್ಟಾಕ್ ನ ಹೇಳ್ತೀನಿ ಅಂತ. ನೆಕ್ಸ್ಟ್ ಹೋಗೋಣ. ಓಕೆ, ನನ್ನ ಫೇವರೇಟ್ ಸ್ಟಾಕ್ ಇದೇನೆ ಸ್ನೇಹಿತರೆ, ಕಾನ್ಫಿಡೆನ್ಸ್ ಪೆಟ್ರೋಲಿಯಂ ಅಂತ. ಇದನ್ನ ನಾನು ಒಂದು 12 ರೂಪಾಯಿಂದ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ 67 ರೂಪಾಯಿ ಇದೆ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಕೂಡ ಒಂದು ಫ್ಯೂಚರ್ ಇರುವಂತ ಸ್ಟಾಕ್. ಇವ್ರು ಬಂದ್ಬಿಟ್ಟು
ಫಸ್ಟ್ ಒಂದು ಹೇಳ್ಬೇಕಂದ್ರೆ ಇವರು ಸಿಲಿಂಡರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಿಮ್ಮ ಮನೆಗೆ ಬರುತ್ತಲ್ಲ ಸಿಲಿಂಡರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಂಡಿಯನ್ ಆಯಿಲ್, HP ಗೆಲ್ಲ ಇವರು ಸಪ್ಲೈ ಮಾಡ್ತಾರೆ. ಸೆಕೆಂಡ್ ಒನ್ ಏನಂದ್ರೆ ಇವರು ಒಂದು ಪ್ಲಾಸ್ಟಿಕ್ ಮೋಲ್ಡೆಡ್ ಸಿಲಿಂಡರ್ ಕೂಡ ಮಾಡ್ತಾರೆ. ಇವ್ರ ಹತ್ರ ಪೇಟೆಂಟ್ ಇದೆ, ಇವರೇ ಮಾಡೋದು, ಅದನ್ನ ಬೇರೆ ಮಾಡಕ್ಕಾಗಲ್ಲ. ಮೋಲ್ಡೆಡ್ ಅದೇನಂದ್ರೆ ಬ್ಲಾಸ್ಟ್ ಆಗಲ್ಲ, ಅಲ್ಲೇ ನಿಮ್ಗೆ ಬ್ಲಾಸ್ಟ್ ಆದಾಗ ಮೆಲ್ಟ್ ಆಗ್ಬಿಡುತ್ತೆ. ಒಂದು ಒಳ್ಳೆ ಸಿಸ್ಟಮ್ ಇದೆ, ಅದೊಂದು ಟೆಕ್ನಾಲಜಿ ಇವ್ರ ಹತ್ರ ಗ್ಯಾಸ್ಟಿಕ್ ಇದೆ. ಥರ್ಡ್ ಏನಂದ್ರೆ ಇವರು ಬಂದ್ಬಿಟ್ಟು ಒಂದು ಎಥನಾಯಿಲ್ ಬಂಕ್ಸ್. ಎಥನಾಯಿಲ್ ಫ್ಯೂಚರ್ ಇದೆ, ಇಲ್ಲಿ ಒಂದು ಪೆಟ್ರೋಲ್ ಡೀಸೆಲ್ ಗೆ ರಿಪ್ಲೇಸ್ ಮಾಡುವಂತ ಪಾಯಿಂಟ್. ಅದನ್ನ ಇವರು 4ನೇ ಪಾಯಿಂಟ್ ಹೇಳಬೇಕಪ್ಪ ಅಂತಂದ್ರೆ, ಸಾರಿ ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ, 4 ಪಾಯಿಂಟ್ ಹೇಳ್ಬೇಕಂದ್ರೆ ಇವ್ರದ್ದು ಗೋ ಗ್ಯಾಸ್ ಅಂತ ಒಂದು ಬಂಕ್ ಬರುತ್ತೆ. ಸಿಟಿಗಳಲ್ಲಿ ನೋಡಿರ್ತಾರೆ, ಬೆಂಗಳೂರಲ್ಲಿ ಗೋ ಗ್ಯಾಸ್ ಅಂತ ಒಂದು ಬ್ರ್ಯಾಂಡ್. ಹಂಗಾಗಿ ತುಂಬಾ ಒಳ್ಳೆ ಕಂಪನಿ. ಈ ಪ್ರೈಸ್ ಸಿಗ್ತದೆ 67 ರೂಪಾಯಿ ಜಸ್ಟ್. ಇದು ಕೂಡ ನಿಮಗೆ ಒಳ್ಳೆ ಟೈಮ್ ಅಲ್ಲಿ ನೋಡಿ. ಇವಾಗ ಕರೆಕ್ಷನ್ ಎಲ್ಲ ಕಂಪ್ಲೀಟ್ ಆಗಿ ರಿವರ್ಸ್ ಆಗ್ತಾ ಇದೆ, ವ್ಯಾಲ್ಯೂಮ್ಸ್ ಬರ್ತಾ ಇದೆ, ಡೈವರ್ಜೇಷನ್ ಇದೆ, ಮ್ಯಾಗ್ಡಿನೋ ರಿವರ್ಸಲ್ 3 ಸಿಂಪ್ಟಮ್ಸ್. ಇವಾಗ ಬಂದ್ರು ಸ್ವಲ್ಪ ಡೌನ್ ಬಂದ್ರು ಬರ್ಬೋದು, ಬಟ್ ನೀವು ಆಸ್ ಎ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡ್ರೆ ಎರಡು ಮಾಡ್ಬೋದು. ಲಾಂಗ್ ಟೈಮ್, ಶಾರ್ಟ್ ಟೈಮ್ ಎರಡು ಮಾಡ್ಬೋದು. ಒಂದು ಒಳ್ಳೆ ಸ್ಟಾಕ್, ರಿಟರ್ನ್ ಕೊಡುವಂತ ಸ್ಟಾಕ್ ನೀವು ಇದ್ರ ಮೇಲೆ ಕೂಡ, ನಾನು ಕೂಡ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದು ಕಿವಿ ಮಾತಂತಾನೆ ಅನ್ಕೊಳ್ಳಿ, ಇಲ್ಲ ಸಜೆಷನ್ ಅನ್ಕೊಳ್ಳಿ, ಇಲ್ಲ ಕೇರ್ಫುಲ್ ಅಂತಾನೆ ಅನ್ಕೊಳ್ಳಿ. ನೀವು ಮನಿ ಮ್ಯಾನೇಜ್ಮೆಂಟ್ ಏನಪ್ಪಾ ಅಂದ್ರೆ ಇದು ಒಂದು ಸ್ಮಾಲ್ ಫಿನಿಶ್. ಅದಕ್ಕೋಸ್ಕರ ನೀವು ಇದರಲ್ಲಿ ನಿಮ್ಮ ಒಂದು ಹಣ ಅಮೌಂಟ್ ಒಂದು ಮ್ಯಾಕ್ಸಿಮಮ್ ಅಂದ್ರೆ 10,000 to 20,000 ಮಾತ್ರ ಇದರಲ್ಲಿ ನೀವು ಪೆನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಕೆಲವೊಬ್ಬರು ಧೈರ್ಯ ಇದ್ದವರು ಮಾಡಬಹುದು 50,000 ಗಂಟನೂ ಮಾಡಬಹುದು, ಬಟ್ ಕೇರ್ಫುಲ್. ಮನಿ ಮ್ಯಾನೇಜ್ಮೆಂಟ್ ಅಂದ್ರೆ ಒಂದು 10,000 to 20,000 ಮಾತ್ರ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಇದ್ರ ಮೇಲೆ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದು ತುಂಬಾ ಹೈ, ತುಂಬಾ ಲೋ ಹೋಗುವಂತ ಸ್ಟಾಕ್ ಜನ. ಅದಕ್ಕೋಸ್ಕರ ನೀವು ಒಂದು 10 ಇಂದ 20,000 ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ. ಪ್ಲಸ್ ನೀವು ಫಸ್ಟ್ ಡಿಸೈಡ್ ಮಾಡಿ, ಲಾಂಗ್ ಟೈಮ್ ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಇಲ್ಲ ಶಾರ್ಟ್ ಟೈಮ್ ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಾ ಅಂತ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ ಕೇಸ್ ನೀವು ಶಾರ್ಟ್ ಟೈಮ್ ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ನೀವು ಡಿಸೈಡ್ ಮಾಡಿ 10% ಎಕ್ಸಿಟ್ ಆಗಬೇಕು, 20% ನಾವು ಎಕ್ಸಿಟ್ ಆಗಬೇಕು, ಓಕೆನಾ ಅಂತ ಡಿಸೈಡ್ ಮಾಡಿ. ಶಾರ್ಟ್ ಟೈಮ್ ಆದ್ರೆ. ಇನ್ ಕೇಸ್ ಲಾಂಗ್ ಟೈಮ್ ಆದ್ರೆ ನೀವು ಲಾಂಗ್ ಟೈಮ್ ಕಂಟಿನ್ಯೂ ಆಗಿ ಹೋಲ್ಡ್ ಮಾಡಬಹುದು, ಒಳ್ಳೆ ಸ್ಟಾಕ್. ಓಕೆನಾ, ಇದು ನಾನು ಒಂದು ಲಾಸ್ಟ್ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತಾ ಇರೋ ವಿಷಯ. ಓಕೆನಾ, ಒಂದು ಪೆನಿ ಸ್ಟಾಕ್. ಇದರಲ್ಲಿ ನಮ್ಮ ಒಂದು ಲಾಜಿಕ್ ಏನಪ್ಪಾ ಅಂತಂದ್ರೆ, ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ನೀವು ಒಂದು 5 ಸ್ಟಾಕ್ ಪೆನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಜಸ್ಟ್ 1 ಸ್ಟಾಕ್ ಕೂಡ ನಿಮಗೆ ಕೊಟ್ಟರೆ, ರಿಟರ್ನ್ ಕೊಟ್ಟರೆ, ಅದರಲ್ಲಿ 5 ಸ್ಟಾಕ್ ಲಾಸ್ ಎಲ್ಲ ನೀವು ಕವರ್ ಮಾಡಬಹುದು. ಅಷ್ಟೊಂದು ರಿಟರ್ನ್ಸ್ ಬರುತ್ತೆ. ರಿಟರ್ನ್ ಹೈ ಇರುತ್ತೆ, ರಿಸ್ಕ್ ಕೂಡ ಅದೇ ತರ ಹೈ ಇರುತ್ತೆ. ಅದಕ್ಕೋಸ್ಕರ 10,000 to 20,000 ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ. ಇದು ನಾವು ಒಂದು ಡಿಸ್ಕ್ಲೈಮರ್ ಅಂತಾನೆ ಅನ್ಕೊಳ್ಳಿ. ಪೆನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಮಾತ್ರ. ಸ್ಟಾಕ್ ವೈಸ್ ಇದೆ. ನೀವು ರಿಲಯನ್ಸ್ ಹೋದ್ರೆ 1 ಲಕ್ಷ ಇಲ್ಲ 10 ಲಕ್ಷನೂ ಕೂಡ ಇನ್ವೆಸ್ಟ್ಮೆಂಟ್ ನೀವು ಮಾಡಬಹುದು. ಆ ತರ ನಾನೊಂದು ಲಾಸ್ಟ್ ವಿಷಯ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನೋಡಿ, ಏನ್ ಡಿಸ್ಕಸ್ ಮಾಡಿದ್ವಿ ನೋಡಿ, ಇಲ್ಲಿ ಸ್ಟಾಕ್ ಟೆಕ್ನಿಕಲ್ ಅನಾಲಿಸಿಸ್ ಡಿಸ್ಕಸ್ ಮಾಡಿದ್ವಿ, ಸ್ಟಾಕ್ ಫಂಡಮೆಂಟಲ್ ಒಂದು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ, ಪ್ರಾಸ್ಪೆಕ್ಟ್ ಫ್ಯೂಚರ್ ಏನಿದೆ ಅಂತ ಡಿಸ್ಕಸ್ ಮಾಡಿದ್ವಿ, ನನ್ನ ಫೇವರೇಟ್ ಸ್ಟಾಕ್ ಕೂಡ ಹೇಳಿದೆ, ಮತ್ತೆ ಮನಿ ಮ್ಯಾನೇಜ್ಮೆಂಟ್ ಕೂಡ ಹೇಳಿದೆ. ಈ ವಿಷಯನ ಕಂಪ್ಲೀಟ್ ಅಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಗೋಲ್ಡನ್ ಕನ್ ಬಗ್ಗೆ ಹೇಳ್ತದೆ ಸ್ಟ್ರಾಟಜಿ, ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ತುಂಬಾ ಒಳ್ಳೆ ಸ್ಟ್ರಾಟಜಿ, ಆಲ್ಮೋಸ್ಟ್ ವರ್ಕ್ ಆಗುವಂತ ಸ್ಟ್ರಾಟಜಿ. ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ತುಂಬಾ ಜನ ಇಷ್ಟಪಟ್ಟು ನಮಗೆ ಮೆಸೇಜ್, ಕಮೆಂಟ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡ್ತಾ ಇದ್ದಾರೆ ಕೆಲವರು. ನೀವು ಅದನ್ನ ನೋಡಿಲ್ಲ ಅಂತಂದ್ರೆ ನಾನು ಲಾಸ್ಟ್ ಎಂಡ್ ಅಲ್ಲಿ ಕೊಟ್ಟಿರ್ತೀನಿ, ಅದು ಕೂಡ ನೀವು ನೋಡಿ. ಒಂದು ಗೋಲ್ಡನ್ ಗನ್ ಸ್ಟ್ರಾಟಜಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್.